ಅಸ್ಸಲಾಮು ಅಲೈಕುಮ್ ರೆಹಮತುಲ್ಲಾಹಿ ವಬರಕಾತುಹು. ಇವತ್ತು ನಾನು ನಿಮಗೆ 5ನೇ ಶಿಫತ್ ಇಖ್ಲಾಸೆ ನಿಯತ್ ಬಗ್ಗೆ ಹೇಳ್ತೀನಿ. ಇಖ್ಲಾಸೆ ನಿಯತ್ ಅರ್ಥ ಏನು ಅಂದರೂ, ನಾವು ಯಾವುದೇ ಕೆಲಸ ಮಾಡ್ತಿದ್ರು ಅದು ಅವಾಗ ನಮ್ಮ ಮನಸ್ಸಿನಲ್ಲಿ ಬರುವ ವಿಚಾರ ಮತ್ತು ಯೋಚನೆಗಳು, ಭಾವನೆಗಳು, ಇದಕ್ಕೆ ನಿಯತ್ ಅಂತಾರೆ. ಇಖ್ಲಾಸೆ ನಿಯತ್ನಿಂದ ಏನು ಹೇಳ್ತಾರೆ ಅಂದರೆ, ನಾವು ಯಾವುದೇ ಒಳ್ಳೆಯ ಕೆಲಸ ಮಾಡಿದರೂ ಅದನ್ನು ಅಲ್ಲಾಹನಿಗೋಸ್ಕರ ಮಾಡಬೇಕು, ಇನ್ನೊಬ್ಬರಿಗೆ ತೋರಿಸಲು ಮಾಡಬಾರ್ದು. ಒಂದು ಹದೀಸ್ ಇದೆ, ಏನಂದರೆ ಅಲ್ಲಾಹನಿಗೋಸ್ಕರ ಒಂದು ಸಾಸಿವೆ ಕಾಳಷ್ಟು ಕೂಡ ನಾವು ಒಳ್ಳೆ ಕೆಲಸ ಮಾಡಿದ್ರೆ ಅಲ್ಲಾ ತಲ ನಮ್ಗೆ ಒಂದು ಬೆಟ್ಟದಷ್ಟೇ ನೇಕಿ ಕೊಡ್ತಾರೆ. ಅದೇ ನಾವು ಇನ್ನೊಬ್ಬರಿಗೆ ತೋರ್ಸಕ್ಕೆ ಒಂದು ಬೆಟ್ಟದಷ್ಟು ಒಳ್ಳೆ ಕೆಲಸ ಮಾಡಿದ್ರು ಅಲ್ಲ ನಮ್ಗೆ ಒಂದು ಸಾಸಿವೆ ಕಾಳಷ್ಟು ಕೂಡ ಅದರದ ಸವಾಬ್ ಕೊಡೋದಿಲ್ಲ. ಅದಕ್ಕೆ ನಾವು ಏನು ಮಾಡಿದರೂ ಕೂಡ ಅದನ್ನ ಅಲ್ಲಾಹನಿಗೋಸ್ಕರ ಮಾಡಬೇಕು, ಜನರಿಗೆ ತೋರಿಸಲು ಮಾಡಬಾರ್ದು. ಯಾರಿಗೆ ಏನೋ ಸಹಾಯ ಮಾಡ್ತಿದ್ದೀವಿ ಅದನ್ನ ಅದಕ್ಕೋಸ್ಕರ ಅಲ್ಲಾಹನಿಗೋಸ್ಕರ, ಯಾರು ನಮ್ಮನ್ನು ಹೊಗಳಿ ಅನ್ನೋ ಉದ್ದೇಶ ನಮ್ಗೆ ಇರಬಾರ್ದು. ನಮ್ಮ ನಬಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರದ್ದು ಒಂದು ಹದೀಸ್ ಇದೆ, ಏನಂದರೆ ನಮ್ಮ ಯೋಚನೆ ನಿಯತ್ ಯಾವ ಪ್ರಕಾರ ಇರುತ್ತದೆ ಅದೇ ಪ್ರಕಾರ ನಮ್ಗೆ ಅದರ ಫಲ ಸಿಗುತ್ತದೆ. ಉದಾಹರಣೆಗೆ ಒಬ್ಬ ವ್ಯಕ್ತಿ ಇರ್ತಾನೆ, ಹಾಫೀಜು ಆಲಿಮೋ ಏನೋ ಆಗ್ತಾನೆ, ನಾಳೆ ಕಯಾಮ್ ದಿನ ಅಲ್ಲಾ ತಲ ಅವ್ರನ್ನ ಓದ ಜಹನ್ನಮ್ದಾಗ ಹಾಕ್ರಿ ಅಂತ ಹೇಳ್ತಾರೆ. ಅವಾಗ ಅವ್ರು ಕೇಳ್ತಾರೆ, ಯಾಲ್ಲ ನಾ ಹಾಫೀಸ್ ಇದ್ದೀನಿ, ನಾ ತುಂಬ ಜನರಿಗೆ ನಮ್ಮ ಧರ್ಮದ ಬಗ್ಗೆನೂ ಹೇಳಿಕೊಟ್ಟಿನಿ, ನನ್ನ ಯಾಕೆ ನೀವು ಜಹನ್ನಮ್ದಾಗ ಹಾಕ್ತೀರಿ ಅಂತ ಕೇಳ್ತಾರೆ. ಅವಾಗ ಅಲ್ಲಾ ತಲ ಹೇಳ್ತಾರೆ, ಅಲ್ಲಾಗೆಲ್ಲ ಗೊತ್ತಿರ್ತದೆ, ನಮ್ಮ ಮನಸ್ಸಿನಲ್ಲಿ ಏನು ಇರ್ತೈತಿ ಅದು ಕೂಡ ಅಲ್ಲಾ ತಲ ಗೊತ್ತಾಗ್ತೈತಿ. ಅಲ್ಲಾ ತಲ ಹೇಳ್ತಾರೆ, ನಿನ್ನ ನಿಯತ್ತೇನಿತ್ತವಾಗ, ನಾನು ಯಾಕೆ ಕಲಿಬೇಕಂದ್ರೆ ಜನರು ನನಗೆ ಗೌರವ ಕೊಡಬೇಕು, ಜನರು ನನ್ನ ಹೊಗಳಬೇಕು, ಇದರಿಂದ ನಾ ಹಣ ಸಂಪಾದನೆ ಮಾಡಬೇಕು, ಇದು ನಿನ್ನ ನಿಯತ್ತಿತ್ತು. ಇದು ನೀ ದುನಿಯಾದಾಗ ಜೀವಂತಿದ್ದಾಗ ಎಲ್ಲ ಆಗಿತ್ತು, ಈಗ ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತ ಕೇಳ್ತಾರಲ್ಲ, ಅವಾಗ ನಮ್ಮ ಹತ್ರ ಏನೂ ಆನ್ಸರೇ ಇರೋದಿಲ್ಲ. ಅದಕ್ಕೆ ನಾವು ಏನು ಮಾಡ್ರು ನಮ್ಮ ನಿಯತ್ತು ಒಳ್ಳೆಯ ನಾವು ಇದನ್ನು ಮಾಡ್ಬೇಕು, ನಾ ಇದನ್ನ ನಮ್ಮ ಮನಸ್ಸನ್ನು ಕೇಳ್ಬೇಕು, ನಾ ಇದನ್ನ ಎದಕ್ಕೋಸ್ಕರ ಮಾಡತ್ತೀನಿ, ಇದರಿಂದ ನಾ ಯಾರಿಂದ ಏನು ಬೆನಿಫಿಟ್ ಕೇಳತ್ನೋ ಅಥವಾ ಅಲ್ಲಾಹನಿಗೋಸ್ಕರ ಮಾಡತ್ನೋ, ಇದು ನಮ್ಮ ನಿಯತ್ತಿರಬೇಕು. ಆಮೇಲೆ ನಾವು ಹಜ್ ಮಾಡಿದರೂ ಕೂಡ, ಉಮ್ರಾ ಮಾಡಿದರೂ ಕೂಡ ಅಲ್ಲಾಹನ ರಾಜಿ ಮಾಡೋಕ್ಕೋಸ್ಕರ ಮಾಡಬೇಕು, ಇನ್ನೊಬ್ರು ಮಾಡತ್ತಾರಂತ ನಾವು ಮಾಡಬಾರ್ದು. ಇದು ಇನ್ನೊಂದು ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಏನಂದ್ರೆ ಬಲಗೈಯಿಂದ ಕೊಟ್ಟಿದ್ದು ಎಡಗೈ ಕೂಡ ಗೊತ್ತಾಗಬಾರ್ದು. ಈ ಥರ ನಾವು ಒಳ್ಳೆ ಕೆಲಸಗಳನ್ನ ಮಾಡಬೇಕು. ಇದು ಇಖ್ಲಾಸೆ ನಿಯತ್. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನನ್ನ ಮಾತಿಂದ ನಿಮ್ಗೆ ಯಾರಾದರೂ ಏನಾದರೂ ಮನಸ್ಸಿಗೆ ನೋವಾಯಿದ್ರೆ ಕ್ಷಮೆ ಇರಲಿ. ಅಲ್ಲಾ ಹಾಫೀಸ್. ಅಸ್ಸಲಾಮು ಅಲೈಕುಮ್ ರೆಹಮತುಲ್ಲಾಹಿ ವಬರಕಾತು.